ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಆತ್ಮೀಯ ಸ್ವಾಗತ. ಜನರು ಮೊಸಳೆಯನ್ನು ಕಂಡಾಗ ಭಯಗೊಂಡು ದೂರ ಹೋಗುವುದು ಸಹಜ. ಆದರೆ ನಾವೀಗ ತಿಳಿಯ ಹೊರಟಿರುವ ಪ್ರದೇಶದ ಸುತ್ತಲಿನ ಪರಿಸ್ಥಿತಿ ಹಾಗಿಲ್ಲ. ತಮ್ಮ ಊರಿನ ಕೆರೆ ಹೊಳೆದಂಡೆಗಳಲ್ಲಿ ತಮ್ಮ ಪಕ್ಕದಲ್ಲಿಯೇ ಮೊಸಳೆಗಳಿದ್ದರೂ ನಿರ್ಭೀತಿಯಿಂದ ಜನರು ಬಾಯಾರಿದ ತಮ್ಮ ದನಕರುಗಳು ಜಾನುವಾರುಗಳಿಗೆ ನೀರನ್ನು ಕುಡಿಸುತ್ತಾರೆ, ಪಾತ್ರೆ ಬಟ್ಟೆಗಳನ್ನು ತೊಳೆಯುತ್ತಾರೆ. ವಿಶೇಷವೆಂದರೆ ಇಲ್ಲಿನ ಮೊಸಳೆಗಳು ಜನರಿಗೆ ತೊಂದರೆ ನೀಡುವುದಿಲ್ಲ, ಹಾಗೆಯೇ ಜನರು ಕೂಡ ಮೊಸಳೆಗಳಿಗೆ ತೊಂದರೆ ನೀಡುವುದಿಲ್ಲ. ಇದನ್ನು ನಂಬಲು ಸ್ವಲ್ಪ ಕಷ್ಟವಾದರೂ ಇದು ಸತ್ಯ. ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷಗಳು ಹೆಚ್ಚಾಗಿರುವ ಈ ಸಮಯದಲ್ಲಿ ಇಂತಹ ವಿಚಾರಗಳು ಅಚ್ಚರಿ ಮೂಡಿಸುತ್ತವೆ. ಹಾಗೆಯೇ ಈ ಪ್ರದೇಶದಲ್ಲಿ ಇದು ಹೇಗೆ ಸಾಧ್ಯವಾಯಿತು ಎಂಬುದನ್ನು ತಿಳಿದುಕೊಂಡು ಬೇರೆ ಕಡೆಯೂ ಇದೇ ವಿಧಾನವನ್ನು ರೂಢಿಸಿಕೊಂಡರೆ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ಸ್ವಲ್ಪ ಕಡಿಮೆ ಆಗಬಹುದೇನೋ ಎಂಬುದು ಇಲ್ಲಿನ ಆಶಯ. ಈ ವಿಚಾರವಾಗಿ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ, ತಿಳಿಯೋಣ ಬನ್ನಿ. ಹಾಗೆಯೇ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಗುಜರಾತಿನ ಆನಂದ್ ಹಾಗೂ ಖೇಡಾ ಜಿಲ್ಲೆಗಳ ನಡುವೆ ಚಾರೋತ್ತರ್ ಎಂಬ ಪ್ರದೇಶವಿದೆ. ಇದು ಸುಮಾರು 40 ಚದರ ಕಿಲೋಮೀಟರ್ ಪ್ರದೇಶಕ್ಕೆ ವ್ಯಾಪಿಸಿದೆ. ಇಲ್ಲಿ ನೀರಿನ ಮೂಲಗಳಾದ ಕೆರೆ, ನದಿ, ಕಾಲುವೆಗಳು ಸಾಕಷ್ಟಿದ್ದು ಅಲ್ಲಿನ ಜನರು ಸ್ವಾಭಾವಿಕವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಈ ಪ್ರದೇಶದ ಕೆರೆ, ನದಿ, ಕಾಲುವೆಗಳಲ್ಲಿ ಸುಮಾರು 350 ಮೊಸಳೆಗಳು ವಾಸಿಸುತ್ತವೆ. ಮೊಸಳೆಗಳು ಮಧ್ಯಾಹ್ನ ಕೆರೆ, ಕಾಲುವೆಗಳಿಂದ ಹೊರಬಂದು ದಡದಲ್ಲಿ ಬಿಸಿಲಿನಲ್ಲಿ ಮೈಯೊಡ್ಡಿ ಮಲಗುತ್ತವೆ. ಈ ಮೊಸಳೆಗಳ ವೈಶಿಷ್ಟ್ಯತೆ ಎಂದರೆ ಇವು ಸೌಮ್ಯ ಸ್ವಭಾವದವಾಗಿದ್ದು ಕೆರೆ, ಕಾಲುವೆಗಳಿಗೆ ಬರುವ ಜಾನುವಾರುಗಳ ಮೇಲೆ ದಾಳಿ ಮಾಡುವುದಾಗಲಿ ಹಾಗೂ ತೊಂದರೆ ಕೊಡುವಂತಹ ಕೆಲಸವನ್ನು ಮಾಡುವುದಿಲ್ಲ. ಈ ಚರೋತ್ತರ ಪ್ರದೇಶದ ಸುತ್ತಲೂ ವಾಸಿಸುವ ಮೊಸಳೆಗಳು ಮೊಗ್ಗರ್ ಜಾತಿಗೆ ಸೇರಿದವು. ಇವುಗಳನ್ನು ಇಲ್ಲಿಯ ಸ್ಥಳೀಯರು ನಂಬಿ ಆರಾಧಿಸುವ ಕೇಡಿಯಾರ್ ಮಾತೆಯ ಪ್ರತಿರೂಪವೆಂದು ಮೊಸಳೆಗಳನ್ನು ಪೂಜಿಸುತ್ತಾರೆ. ಅವುಗಳನ್ನು ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಇದೇ ಮಗ್ಗರ್ ಜಾತಿಯ ಮೊಸಳೆಗಳು ಚಾರೋತ್ತರ ಪ್ರದೇಶದಿಂದ ಆಚೆಗೂ ಕೂಡ ವಾಸಿಸುತ್ತವೆ. ಆದರೆ ಆ ಸ್ಥಳಗಳಲ್ಲಿ ವಾಸಿಸುವ ಮೊಸಳೆಗಳು ಮಾನವ ಮತ್ತು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತವೆ. ಆಗಾಗ ಜೀವ ಹಾನಿ ಆಗುವಂತಹ ಘಟನೆಗಳು ಕೂಡ ನಡೆಯುತ್ತಿರುತ್ತವೆ. ಚಾರೋತ್ತರ ಪ್ರದೇಶ ಹಾಗೂ ಅದರ ಹತ್ತಿರವಿರುವ ಮತ್ತೊಂದು ಪ್ರದೇಶ, ಎರಡು ಕಡೆಯಲ್ಲೂ ಇರುವ ಮೊಸಳೆಗಳು ಮಗ್ಗರ್ ಎಂಬ ಒಂದೇ ಜಾತಿಗೆ ಸೇರಿದವು. ಆದರೆ ಅವುಗಳ ಸ್ವಭಾವ ಮಾತ್ರ ಬೇರೆ ಬೇರೆ. ಏಕೆ ಹೀಗೆ ಎಂದು ವಿಶ್ಲೇಷಿಸಿದಾಗ ತಿಳಿದು ಬಂದ ವಿಚಾರವೆಂದರೆ, ಚಾರೋತ್ತರ ಪ್ರದೇಶದ ಜನರು ಮೊಸಳೆಗಳ ಜೊತೆ ಹೊಂದಿಕೊಂಡು ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆ. ಆದರೆ ಚಾರೋತ್ತರ ಪ್ರದೇಶದ ಹತ್ತಿರವಿರುವ ಮತ್ತೊಂದು ಪ್ರದೇಶದ ಜನ ಮೊಸಳೆಗಳು ತಾವಿರುವ ನೀರಿನ ಮೂಲಗಳಿಂದ ಹೊರಗೆ ಬಂದಾಗ ಅವುಗಳ ಮೇಲೆ ಏಕಾಏಕಿ ದಾಳಿ ಮಾಡುವುದು, ಹೊಡೆಯುವುದು, ತೊಂದರೆ ಕೊಡುವುದನ್ನು ಮಾಡುತ್ತಾರೆ. ಹಾಗಾಗಿ ಅವುಗಳು ಕೂಡ ಕೆರಳಿ ಜನರನ್ನು ವೈರಿಗಳೆಂದು ಪರಿಗಣಿಸಿ ರಕ್ಷಣೆಗಾಗಿ ಅವರ ಮೇಲೆ ಪ್ರತಿದಾಳಿ ಮಾಡುತ್ತವೆ. ಒಟ್ಟಾರೆಯಾಗಿ ನಾವು ಇಲ್ಲಿ ತಿಳಿಯಬೇಕಾದ ವಿಚಾರವೆಂದರೆ, ಜನರು ವನ್ಯಜೀವಿಗಳ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡದಿದ್ದರೆ ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.